ಸ್ನೇಹಿತರೆ ನಮಸ್ಕಾರ, ಹಲೋ. ನಿಮ್ಮೆಲ್ಲರಿಗೂ ಕಚ್ಚಗುಡಿ ಈ ನಗುವಿನ ಹಾವಳಿಗೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ನಾಳೆ ಅನ್ನೋ ವಿಷಯಗಳನ್ನ ಭವಿಷ್ಯವಾಗಿ ಹೇಳುವ ಒಬ್ಬ ಜ್ಯೋತಿಷಿಗಳು. ಈ ಥರ ಪಾತ್ರ ಎಲ್ಲೂ ಇಲ್ಲ, ಇದು ನಮ್ಮ ಕಲ್ಪನೆಯ ಪಾತ್ರ. ಈ ಥರ ಜ್ಯೋತಿಷಿಗಳು ಎಲ್ಲೂ ಇರೋದಿಲ್ಲ. ಬನ್ನಿ, ಈ ಜ್ಯೋತಿಷಿಗಳಿಗೆ ನಿಮ್ಮ ಪ್ರಶ್ನೆಗಳು ಏನೇನಿದೆ ಹೋಗಿ ಅವ್ರನ್ನೇ ನೇರವಾಗಿ ಕೇಳೋಣ. ಇದು ಕಚ್ಚಗುಡಿ ನಗುವಿನ ಹಾವಳಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ನಾವು ನಡೆಸಬೇಕಾದ್ರೆ ಯಾವುದೇ ಥರ ಸುಳ್ಳು ಹೇಳಲ್ಲ. ಸತ್ಯ ಅನ್ನೋದು ಒಂದು ನಗ್ನ. ಆ ಸತ್ಯವನ್ನು ಹಾಸ್ಯದ ಮೂಲಕ ನಿಮ್ಮ ಮುಂದೆ ಬಿಚ್ಚಿಡೋಕೆ ನಾವಿಟ್ಟಿದ್ದೀವಿ ಲಗ್ನ. ಹಾಗಿದ್ರೆ ಸ್ವಾಗತ ಸುಸ್ವಾಗತ. ಹಲೋ, ಇದು ಹೊಟ್ಟೆ ಹೊರ್ಕೊಳ್ಳೋರಿಗೆ ಅಲ್ಲ, ಸಂತೋಷಪಟ್ಟು ನಗೋರಿಗೆ ಮಾತ್ರ. ನಮಸ್ಕಾರ. ಹೇಳಿ, ಹೇಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀವ್ರಿ. ಚೆನ್ನಾಗಿರ್ಲೇಬೇಕು. ಚೆನ್ನಾಗಿರೋದ್ರಿಂದಾನೇ ಎಲ್ಲರೂ ಒಪ್ಕೊಳ್ಳೋದು. ನಾವು ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿರುತ್ತೆ. ಪ್ರಪಂಚ ಚೆನ್ನಾಗಿಲ್ಲ ಅಂದ್ರೆ ಮುಂಡೆದು ಯಾರು ಚೆನ್ನಾಗಿರಲ್ಲ ಬಿಡಿ. ಈಗ ಒಂದು ನೇರ ದಿಟ್ಟ ಪ್ರಶ್ನೆ ನಿಮ್ಗೆ. ಹಾ, ಊರಿನಲ್ಲಿರೋದೆಲ್ಲ ಭವಿಷ್ಯ ನೋಡೋ ನಿಮಗೆ ಹಾ, ನಿಮ್ಮ ಭವಿಷ್ಯದ ಬಗ್ಗೆ ಅರಿವಿರುತ್ತಾ, ಗೊತ್ತಿರುತ್ತಾ? ಗೊತ್ತಿರುತ್ತ್ರಿ. ಗೊತ್ತಿಲ್ಲದೇನೋ ನಾವು ಅತಿಕ ಪ್ರಸಂಗ ಹೇಳ್ತೀವಿ ಅಂತ ತಿಳ್ಕೊಬಿಡಿ. ನೋಡಿ, ಈಗ ಹೇರ್ ಕಟಿಂಗ್ನವರು ಅವ್ರ ಕಟಿಂಗ್ ಅವ್ರು ಮಾಡ್ಕೊಳಕ್ಕಾಗ್ತದ? ಡಾಕ್ಟ್ರು ಹುಷಾರಿಲ್ಲ, ಅವ್ರನ್ನ ಟ್ರೀಟ್ ಮಾಡ್ಕೊಳಕ್ಕಾಗತ್ತಾ? ಆಗುತ್ತೇನ್ರಿ? ಆಗಲ್ಲ. ಆಗಲ್ಲ. ಅದೇ ರೀತಿ ನಮ್ಮ ಭವಿಷ್ಯ ನಾವು ನೋಡ್ಕೊಳಕ್ಕಾಗಲ್ಲ. ಅಸ್ಟ್ರಾಲಜಿ ನ್ಯೂಮರಾಲಜಿ ಒಪ್ಪಲ್ಲ, ನ್ಯೂಮರಾಲಜಿ ಫೇಸ್ ರೀಡಿಂಗ್ ಒಪ್ಪಲ್ಲ, ಈ ಫೇಸ್ ರೀಡಿಂಗು ಪಾಮಿಸ್ಟ್ರಿ ಒಪ್ಪಲ್ಲ. ಇಷ್ಟು ಗೊಂದಲಗಳು ಯಾಕೆ? ಗೊಂದಲ ಯಾವುದ್ರಲ್ಲಿಲ್ಲ. BJP ಕಾಂಗ್ರೆಸ್ಸನ್ನು ಒಪ್ಕೊಳ್ಳಲ್ಲ, ಕಾಂಗ್ರೆಸ್ಸು ಇನ್ನೊಂದು ಒಪ್ಕೊಳ್ಳಲ್ಲ, ಆಮೇಲೆ ಇನ್ನೊಂದು ಯಾವುದೋ ದಳ ಇನ್ನೊಂದು ಒಪ್ಕೊಳ್ಳಲ್ಲ, ಕಮ್ಯುನಿಸ್ಟ್ ಇನ್ನೊಂದು ಒಪ್ಕೊಳ್ಳಲ್ಲ. ನಮ್ಮ ದೇಶದಲ್ಲಿ ಇಷ್ಟೊಂದು ಪೊಲಿಟಿಕ್ಸ್ ಇದೆ. ಎಲ್ಲರದ್ದು ಏನೋ ದೇಶ ಆಳ್ತೀನಿ ಅಂತ, ಆದರೆ ಎಲ್ಲರೂ ಒಳ್ಳೆಯವರು ತಾನೆ. ಆದರೆ ಯಾಕಿಂದು ಇಷ್ಟೊಂದು ಪೊಲಿಟಿಕ್ಸು? ಅದೇ ರೀತಿ ದೇವರು, ಎಷ್ಟೊಂದು ದೇವರಿದ್ದಾರೆ. ಈ ಕಡೆ ವೆಂಕಟೇಶ್ವರ ಫಾರ್ ಮನಿ ಅಲ್ವೇ? ಮನಿ ಬೇಕು ಅಂದರೆ ವೆಂಕಟೇಶ್ವರ. ಲಕ್ಷ್ಮಿ, ವಾಂಟ್ ಮನಿ, ಲಕ್ಷ್ಮಿ ಇಲ್ಲ ಅಂದರೆ ಏನೂ ಆಗಲ್ಲ ಅಂತಾರೆ. ಅಮೇರಿಕಾದಲ್ಲಿ ಲಕ್ಷ್ಮಿ ಪೂಜಿಸ್ತಾರಿಯೇ? ಜಪಾನ್ನವ್ರು ಲಕ್ಷ್ಮಿ ಪೂಜಿಸ್ತಾರಿಯೇ ಅಂತ ಕೇಳ್ಬಿಟ್ಟು ಏನು ಮಾಡ್ತೀರಿ? ಹಂಗೆ ನೀವೆಲ್ಲವೂ ಕೇಳಕ್ಕೆ ಹೋಗಬಾರ್ದು, ಏನೂ ಆಗಲ್ಲ. ಒಂದು ತಿಳ್ಕೊಳ್ಳಿ, ನಾವು ಯಾವತ್ತೂ ಯಾವ ಗೊಂದಲ ಯಾವ ಮಂದಲ ಎಲ್ಲ ತಿಳ್ಕೊಳಂಗಿಲ್ಲ. ಏನು ನನ್ನ ಹತ್ರ ಬರ್ತೀರಾ, ಏನು ಕೇಳ್ತೀರಾ, ಅದಕ್ಕೇನು ಹೋಮ ಮಾಡಬೇಕು, ಅದಕ್ಕೇನು ಅರ್ಚನೆ ಮಾಡಬೇಕು, ಅದಕ್ಕೇನು ಪೂಜೆ ಮಾಡಬೇಕು, ಸರ್ವಸ್ವವನ್ನು ಮಾಡಿಸ್ತೀನಿ. ಆದರೆ ಸುಮ್ಮನೆ ಇಲ್ಲದೆ ಇರೋ ಪ್ರಶ್ನೆ ಕೇಳಿ ತಲೆ ತಿನ್ನಬಾರ್ದು. ಯಾಕೆ ಅಂತೀರಿ? ಜೀವನದಲ್ಲಿ ಎಲ್ಲವೂ ವಿಶ್ವಾಸ. ಫೇಸ್ ರೀಡಿಂಗು, ಫೇಸ್ ರೀಡಿಂಗಲ್ಲಿ ಎಲ್ಲರೂ ಮುಂದೆ ಹೋದು ಏನು ಕಂಡುಹಿಡಿತಾರೋ ಗೊತ್ತಿಲ್ಲ. ಫೇಸ್ ರೀಡಿಂಗ್ ಮಾಡಿ ಎಷ್ಟೋ ಜನ ಮದುವೆ ಆಗೋಗ್ಬಿಟ್ರು ಅವ್ರನ್ನೇ. ಯಾಕೆಂದರೆ ಅವ್ರ ಮಕ್ಕ ನೋಡಿ ಎಷ್ಟೊತ್ತೊಂದು ನೋಡ್ತೀರಾ, ಆಮೇಲೆ ಹಂಗೆ ಲವ್ ಆಗ್ಬಿಡ್ತು. ಅದರಿಂದ ಅದೆಲ್ಲ ಮಾಡಬಾರ್ದು. ಪಾಮಿಸ್ಟ್ರಿ ಅಂತಿರಲ್ಲ, ಅದೇನೋ ಕೈ ತೋರಿಸೋದು ಹಸ್ತಶಾಸ್ತ್ರ ಅದಿರೋದು ನೋಡ್ಕೋಬೇಕು. ಆಮೇಲೆ ಜಗತ್ತಿನಲ್ಲಿ ಜ್ಯೋತಿಷ್ಯ ಅನ್ನೋದು ಅಷ್ಟು ಸುಲಭವಾದ ಮಾತಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅದರಿಂದ ನಾವು ಯಾವ ನಕ್ಷತ್ರದಲ್ಲಿ ಎಲ್ಲಿ ಹುಟ್ಟಿದ್ದೀವೋ ಅಲ್ಲಿ ಏನಾಗಬೇಕೋ, ಯಾವಾಗ ಹೋಗಬೇಕೋ, ಯಾವಾಗ ಸಾಯಬೇಕೋ, ಯಾವಾಗ ಮಣ್ಣು ಹಾಕ್ಕೋಬೇಕೋ ಎಲ್ಲವೂ ಡಿಸೈಡೆಡ್. ನೀವೇನು ಬದಲಾಯಿಸೋಕ್ಕಾಗಲ್ಲ. ಈ ನ್ಯೂಮರಾಲಜಿ ಇದು ಬೇರೆ ಮಧ್ಯ ಬಂದ್ಬಿಡ್ತೆ ಮಂಡ್ಯದು. ಅದು ಬಂದರೆ ಏನು ಮಾಡೋಕ್ಕಲ್ಲ. ನ್ಯೂಮರಾಲಜಿಯಲ್ಲಿ ಏನು ಬೇಕಾದ್ರೂ ಹೇಳ್ಕೊಬೋದು. ಅದನ್ನು ಯಾರು ಒಪ್ಕೋತಾರೋ ಯಾರು ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಒಬ್ಬ ನಿಜವಾದ ಜ್ಯೋತಿಷಿಗೆ, ಅಸ್ಟ್ರಾಲಜರ್ಗೆ ಇರಬೇಕಾದ ಮೈನ್ ಕ್ವಾಲಿಟಿ ಏನು, ಗೆಸ್ಚರ್ ಏನು? ಎಷ್ಟು ತೊಗೊಂಡ್ವಿ ಅಂತ ಯಾರಿಗೂ ಹೇಳ್ಬಾರ್ದು. ಅಲ್ಲ ರೀ, ಜಾತಕ ಎಷ್ಟು ತೊಗೊಂಡ್ವಿ ಅಂತ ಯಾರಿಗೂ ಹೇಳ್ಬಾರ್ದು ಒಂದೇ. ಆಮೇಲೆ ಒಬ್ಬರದು ಇನ್ನೊಬ್ರಿಗೆ ಹೇಳ್ಬಾರ್ದು. ಪೇಮೆಂಟ್ ಅಲ್ಲ ನಾನು ಹೇಳಿದ್ದು, ಭವಿಷ್ಯ. ಸೋತಾಗ ಪ್ರತಿಯೊಂದನ್ನು ನಂಬಬೇಕು ಅನ್ಸುತ್ತೆ. ಶಾಸ್ತ್ರ ಯಾರು ಕೇಳಿದ್ರು ಏನು ಹೇಳಿದ್ರು. ಗೆದ್ದಾಗ ಯಾವುದನ್ನು ನಂಬಬೇಕು ಅಂತನ್ಸಲ್ಲ. ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು? ನೋಡಿ, ನಾನು ನಿಮಗೆ ಸೀಕ್ರೆಟ್ ಹೇಳಬೇಕು ಅಂದರೆ ನನಗೂ ಹೇಳ್ಕೊಡ್ತೀನಿ. ಆದರೆ ಇದನ್ನು ನೀವು ಯಾರಿಗೂ ಹೇಳೋಕ್ಕೋಬಾರ್ದು. ಇಲ್ಲ, ಹೇಳಲ್ಲ. ಏನು ಮಾಡಿ, ಇವಾಗ ನೀವು ಕೇಳ್ತೀರ ನನಗೆ ಗಂಡು ಮಗು ಹುಟ್ಟುತ್ತಾ ಹೆಣ್ಮಗ ಹುಟ್ಟುತ್ತಾ ಅಂತ. ನಾನು ಇಮೇಟ್ ಒಂದು ಪುಸ್ತಕದಲ್ಲಿ ಬರೀತೀನಿ. ಬರೆದ್ಬಿಟ್ಟು ಹೆಣ್ಮಗ ಹೋಗಿ ಅಂತೀನಿ. ಅಥವಾ ನಿಮ್ಮ ಗಂಡು ಮಗು ಹುಟ್ಬಿಡ್ತು ಅನ್ನಿ, ನೀವು ಬರ್ತೀರಾ ಜಗಳಕ್ಕೆ. ಏನು ಸ್ವಾಮೀಜಿಗಳೇ ಅಂದರೆ ನೋಡಿ ಏನು ಬರೆದಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಬೇರೆ ಬರೆದಿರ್ತೀನಿ. ಇಲ್ಲಿ ಗಂಡು ಅಂತ ಬರ್ದಿರ್ತೀನಿ, ಬಾಯಲ್ಲಿ ಹೆಣ್ಣು ಅಂತ ಹೇಳಿರ್ತೀನಿ. ಬಾಯಲ್ಲಿ ಗಂಡು ಅಂತ ಹೇಳಿರ್ತೀನಿ, ಇಲ್ಲಿ ಹೆಣ್ಣು ಅಂತ ಬರ್ದಿರ್ತೀನಿ. ಆವಾಗ ನಾನು ನಿಮ್ಗೆ ಹೇಳಿದೆ ಅಷ್ಟೇ, ನಿಜ ನೋಡಿ ಇಲ್ಲಿ ಬರ್ದಿದ್ದೀನಿ, ಅಷ್ಟೇ ವ್ಯತ್ಯಾಸ. ಅದರಿಂದ ಯಾರಿಗೆ ಯಾವುದು ಎಲ್ಲೂ ಹೇಳಬೇಕು ಎಥಿಕ್ಸ್ ಇರುತ್ತೆ. ಸುಮ್ಮನೆ ಆಗಲ್ಲ, ಎಲ್ಲದಕ್ಕೂ ಎಥಿಕ್ಸ್ ಇರುತ್ತೆ. ಹೇಳೋಕ್ಕಾಗಲ್ಲ, ಎಲ್ಲ ಹೇಳೋಕ್ಕಾಗಲ್ಲ.
ಫಾರ್ ಎಕ್ಸಾಂಪಲ್ಲು ಎಲೆಕ್ಷನಲ್ಲಿ ಸೋಲ್ತೀನಾ ಗೆಲ್ತೀರಾ ಅಂತ ಹೇಳ್ತಾರೆ, ಕೇಳ್ತಾರಲ್ವಾ? ಇವಾಗ ಸಹಜವಾಗಿ ಹೇಳ್ತಾರೆ ನಮಗೆ, ಎಲೆಕ್ಷನ್ನಲ್ಲಿ ಇವ್ರು ಗೆಲ್ತಾರೋ ಇಲ್ವೋ ನೀವು ಹೇಳಿ ಅಂತ. ಆಗ ಯಾರು ಬರ್ತಾರೋ ಅವ್ರಿಗೆ ಸೀಕ್ರೆಟಾಗಿ ಕರೆದು ಈ ಸತಿ ನೀವೇ ಗೆಲ್ಲೋದು ಹೋಗಿ ಅಂತ, ಅವ್ರಿಗೂ ಕರೆದು ಹೇಳ್ತೀವಿ ನೀವೇ ಗೆಲ್ಲೋದು ಹೋಗಿ ಅಂತ. ಸೋತವ್ರು ಯಾರೂ ನಮ್ಮ ಹತ್ರ ಬರಲ್ಲ, ಗೆದ್ದವ್ರನ್ನ ನಾನು ಬಿಡಲ್ಲ. ಇಷ್ಟೇ ವಿಷಯ. ಎಲ್ಲರಿಗೂ ಗೆಲ್ತೀರಾ ನೀವೇ ಗೆಲ್ಲೋದು ಈ ಸತಿ ಅಂತ ಹೇಳ್ಬಿಡೋದು. ಆಮೇಲೆ ಯಾರು ಗೆಲ್ತಾರೆ ನೋಡಿ ಹೇಳಿದ್ನಲ್ಲ ಆಯಿತು ಅಂತ, ಬಾಕಿಯವ್ರು ನಮ್ಮ ಕಡೆ ತಿರುಗು ನೋಡಲ್ಲ, ಅವರು ಮುಖ ತೆಪ್ಕಾಕೊಂಡು ಮನೇಲಿ ಕೂತಿರ್ತಾರೆ. ಅಷ್ಟೇ ಸೀಕ್ರೆಟು, ಇದೆಲ್ಲ ಬೆಳವಣಿಗೆ ಸೀಕ್ರೆಟು. ಹೇಳ್ಬಾರ್ದ್ರಾಗೋ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಮನುಷ್ಯನ ಅನಿವಾರ್ಯತೆನ, ಅವಶ್ಯಕತೆನ, ಕಷ್ಟದ ಸಂದರ್ಭಗಳನ್ನ ನೀವು ದುರುಪಯೋಗ ಪಡಿಸ್ಕೋತೀರ. ಯಾಕೆ? ನಾವಲ್ರಿ ಎಲ್ಲರೂ ಕಷ್ಟದ ಪರಿಸ್ಥಿತಿ ಬಂದಾಗ ಉಪಯೋಗಿಸ್ಕೊತಾರೆ. ನೋಡಿ, ಈಗ ಹೆರಿಗೆ ನೋವು ಬಂದಾಗ ಇಂಥ ಆಸ್ಪತ್ರೆಗೆ ಹಾಕಿ ಅಂಥ ಆಸ್ಪತ್ರೆಗೆ ಹಾಕಿ ಅಂತ ಹೇಳೋಕ್ಕಾಯ್ತದೆ. ಯಾವ್ದು ಹತ್ರ ಇದ್ರೆ ಹೋಗಲೇಬೇಕು. ಇಲ್ಲಿ ಆ್ಯಂಬುಲೆನ್ಸ್ ನೋವು ಮುಂಡೆದು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗಲೇಬೇಕು. ಆವಾಗ ಅವ್ನು ಕುಯ್ದುಬಿಟ್ಟಿರ್ತಾನೆ ದುಡ್ಡು. ಅಲ್ಲಿ ಹೇಳಿರ್ತಾನೆ 30% ಎಕ್ಸ್ಟ್ರಾ ಹಾಕಿ ನಮಗೆ ಕೊಡಿ ಅಂತ ಹೇಳಿರ್ತಾನೆ. ನಿಮಗೇನೋ ಗೊತ್ತಾಗುತ್ತಾ? ಅದು ಏನು ಮಾಡೋಕ್ಕಾಗಲ್ಲ. ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅಲ್ಲೆಲ್ಲ ಕೆಲಸ ಮಾಡಲೇಬೇಕು. ಬೇರೆ ಸಂದರ್ಭದಲ್ಲಿ ಮಾಡೋಕ್ಕಾಗೋಲ್ಲ, ಅದಾಗಲೇ ಮಾಡಬೇಕು. ನಾನು ಒಂದು ವಿಷಯ ಹೇಳ್ತೀನಿ, ನಾನಲ್ಲ ಇನ್ನೊಬ್ಬ ಮಾಡಿರೋದು ನಂದಲ್ಲ ವಿಷಯ. ಏನು ಅಂದರೆ, ನಮ್ಮ ಕರ್ನಾಟಕದ ಬಹಳ ದೊಡ್ಡ ಪೊಲಿಟಿಷಿಯನು, ನಮ್ಮ ಭಾರತ ದೇಶದ್ದು ಅಂದ್ಕೊಳ್ಳಿ ಪೊಲಿಟಿಷಿಯನ್ನು. ಆವಾಗ ಅವ್ರು ಏನು ಮಾಡಿದ್ರು ಅಂದರೆ, ಒಂದು ದೊಡ್ಡ ಪ್ರಶ್ನೆಗೆ ಸಿಗಾಕೊಂಡಿದ್ರು. ಆಗ ಏನು ಮಾಡೋದು, ಕರ್ಸಿದ್ರು ಅವನ್ನ. ಯಾರನ್ನ? ಮುಂಡೆ ಅವ್ನು ಯಾರಿದ್ದಾನಲ್ಲ ಅವನ್ನ ಕರ್ಸಿದ್ರು. ಬುದ್ಧಿವಂತ, ದುಡ್ಡು ಗಿಡ್ಡು ಎಲ್ಲಿ ತೊಗೋಬೇಕು ಹೆಂಗೆ ಅಂತ ಗೊತ್ತಿತ್ತು. ಅವ್ನು ಕರ್ಸಿದ್ರು. ಕರೆದ ತಕ್ಷಣ ಏನು ಮಾಡ್ತೀರಿ ನೀವು? ಹೋಗಿ ಆ ದೊಡ್ಡ ರಾಜಕೀಯದವ್ರನ್ನ ಮಾತಾಡಿಸ್ತೀರಾ. ಆದರೆ ಇವನು ವಾಚ್ಮೆನ್ನೇ ಅರ್ಧ ಗಂಟೆ ಮಾತಾಡಿಸ್ದ. ವಾಚ್ಮೆನ್ ಒಳಗೆ ಹೋಗಲೇ ಇಲ್ಲ. ಆಮೇಲೆ ಅವರೇ ಬಾಗಿಲ ಹತ್ರ ಬಂದರು. ಬಂದಮೇಲೆ ಇವ್ರನ್ನ ಕರ್ಕೊಂಡು ಹೋದ್ರು. ಒಳಗಡೆಗೆ ಕರ್ಕೊಂಡು ಹೋದ್ಮೇಲೆ ಎಲ್ಲ ಮಾತಾಡಿ ಹೇಳಿದ್ರು, ಇನ್ನೊಂದು ತಿಂಗಳಲ್ಲಿ ನಾನು ಒಬ್ಬರು ನಿಮಗೇನೋ ತಪ್ಪು ಮಾಡಿದ್ದಾರೆ, ಅದನ್ನು ಸರಿಪಡಿಸ್ತೀನಿ ಹೋಗಿ, ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟ. ಒಂದು ವಾರದ ಆದಮೇಲೆ ಬಂದ್ಬಿಟ್ಟು ಏನು ಮಾಡ್ದ, ಸೀದಾ ಮನೆಯೊಳಗೆ ನುಗ್ಗಿದ್ದೇನೆ. ಅವ್ರನ್ನೂ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಅವ್ರನ್ನ ಮನೆ ಹಿಂದ್ಗಡೆ ಇರೋ ಒಂದು ಮರ ಇದೆ, ಹತ್ತಿ ಮರ. ಆ ಮರದ ಕೆಳಗಡೆ ಹಳ್ಳ ತೆಗ್ಸಿ ಅಂದ. ಹಳ್ಳ ತೆಗ್ಸಿ ನೋಡಿದ್ರೆ ಯಾರೋ ತೆಂಗಿನಕಾಯಲ್ಲಿ ಮೊಟ್ಟೆ ಇಟ್ಬಿಟ್ಟು ಒಂದು ಹಾವೊಂದು ಸಿಪ್ಪೆ ಇದೆಯಲ್ಲ ಅದನ್ನು ಇಟ್ಬಿಟ್ಟು ಪೊರೆ ಆಮೇಲೆ ಆ ಚೋಳು ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ರೆ. ನೋಡಿ, ಇದೇ ನಿಮ್ಗೆ ಮಾಡಿಸಿರೋದು, ಇಷ್ಟು ದಿವಸ ನಿಮ್ಮ ಪ್ರಾಬ್ಲಮ್ ಎಲ್ಲ ಇದರಿಂದಾನೆ ಅಂತೇಳಿ ಅದನ್ನು ತೆಗ್ಸಿದ್ಮೇಲೆ ಸರಿ ಹೋಯ್ತು. ಅಂದರೆ ಕರೆಕ್ಟಾಗಿ ಹೋಗಿ ಹೆಂಗೆ ಹಿಡ್ದ ಅವನು. ಅದೇ ಕೇಳಿದೆ. ಅದಕ್ಕೆ ಹೇಳಿದ್ದು, ನೋಡಿ ಸೀಕ್ರೆಟ್ ತಿಳ್ಕೊಬೇಕು. ಅಷ್ಟೇ ವಾಚ್ಮೆನ್ನ ಅರ್ಧ ಗಂಟೆ ಮಾತಾಡಿಸ್ದ. ಅಲ್ಲ ಅವನ್ನ ಫ್ರೆಂಡ್ ಮಾಡ್ಕೊಂಡ. ಅದ್ರ ಮಾರನೇ ದಿವಸ ಇವ್ರು ಯಾರು ಇಲ್ಲದೆ ಅದಾಗ ಹೋಗ್ಬಿಟ್ಟು ಅದನ್ನ ಊತಾಕ್ಬಿಟ್ಟು ಬಂದ. ಆಮೇಲೆ ಹೋಗ್ಬಿಟ್ಟು ಅವ್ನಿಗೆ ಹೇಳ್ಬಿಟ್ಟು, ನೋಡಿ ಇಂಥ ಕಡೆ ಇದೆ ಅಂತ ಕರ್ಕೊಂಡು ಬಂದ. ನೋಡಿ, ಇವಾಗ ಯಾರು ಬುದ್ಧಿವಂತರು ಅಂತೀರಿ, ಯಾರು ದಡ್ರು ಅಂತೀರಿ. ಈಗ 1 ಲಕ್ಷ ಕೇಳಿದ್ರು ಕೊಡ್ತಾರೆ, 5 ಲಕ್ಷ ಕೇಳಿದ್ರು ಕೊಡ್ತಾರೆ. ಅವನೊಂದು ಕೋಟಿ ಕೇಳಿದ್ರು ಕೊಡ್ತಾರೆ. ಅವ್ನು ಹೇಳಿದ ಮಾತು ಎಲ್ಲ ಕೇಳ್ತಾರೆ, ಅದೆಲ್ಲ ಸರಿ ಅನ್ಕೋತಾರೆ. ಯಾಕಾಗತ್ತಿದೋ? ಅದಕ್ಕೆ ಹೇಳೋದು ಬುದ್ಧಿವಂತಿಕೆ. ಯು ಶುಡ್ ಯೂಸ್ ಯುವರ್ ಬ್ರೈನ್. ಆ ಬ್ರೈನ್ ಉಪಯೋಗಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಬಿಟ್ಟು ಬರೀ ನೀವು ಶಾಸ್ತ್ರ ಹೇಳ್ಕೊಂಡು ನಾನು ನಿಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ್ಬಿಟ್ಟು ಆಗಲಿಲ್ಲ ಅಂತ ಊಗಿಸ್ಕೊಂಡು ಯಾಕೆ ಇರಬೇಕು? ಅದಕ್ಕೆ ಪ್ಲೇ ಮಾಡಬೇಕು. ವೆನ್ ಯು ನೋ ಟು ಪ್ಲೇ ಯು ಕ್ಯಾನ್ ಪ್ಲೇ ಆ್ಯಂಡ್ ಸರ್ವೈವ್. ಅದು ಭಾಳ ಇಂಪಾರ್ಟೆಂಟ್. ಜನಗಳಿಗೆ ನಂಬಿಕೆಗಿಂತ ಹೆಚ್ಚಾಗಿ ಭಯ ಹುಟ್ಟಿಸ್ತಿರಲ್ಲ, ಯಾಕೆ? ಅದು ನಾನು ಕಲ್ತಿದ್ದಲ್ಲಪ್ಪ, ಡಾಕ್ಟ್ರುಗಳು ಕಲಿಸಿರೋದು. ಅಂದ ತಕ್ಷಣವೇ ಭಯ ಹುಟ್ಟಿಸಿದ್ರೇ ಅವರು ಒಪ್ಕೊಳ್ಳೋದು ಆಪ್ರೇಷನ್ಗೆ ಅಂತ. ಅದೇ ರೀತಿ ಹೋಮಕ್ಕೆ ಒಪ್ಪಿಸ್ಕೋಬೇಕು, ಇಂಥ ಕಡೆ ಹೋಮ ಮಾಡಬೇಕು, ಅದಕ್ಕೆ ನೀವು ಇಷ್ಟು ಕೊಡಬೇಕು ಅಂತ ಒಪ್ಪಿಸ್ಬೇಕಾದ್ರೆ ಮೊದಲು ನಿಮ್ಗೆ ಇಂಥ ಒಂದು ದುರಂತ ಕಾದಿದೆ, ನಿಮ್ಮ ಮಗನಿಗೆ ಇಂಥ ಒಂದು ದುರಂತ ಕಾದಿದೆ, ಅದಕ್ಕೆ ನೀವು ಒಂದು ಹೋಮ ಮಾಡಿಸ್ಲೇಬೇಕು ಅಂತ ಹೇಳಬೇಕು. ಈ ಥರಕ್ಕೆ ಹೇಳ್ಬಿಟ್ಟು 1 ಕೋಟಿ ಆಗುತ್ತೆ, 60 ಲಕ್ಷ ಆಗುತ್ತೆ, ಅವ್ರವ್ರ ಯೋಗ್ಯತೆ ಅನುಸಾರ ನಾವೇನು ಸ್ಕ್ಯಾನ್ ಮಾಡ್ತೀವಿ ಅಂತೆಲ್ಲ ಆ ಥರ ಸ್ಕ್ಯಾನ್ ಮಾಡ್ಕೊಂಬಿಡ್ಬೇಕು. ಎಷ್ಟು ಕೊಡ್ಬೋದು ಅವರು, ಏನು ಮಾಡ್ಬೋದು ಅಂತ ಮೊದಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಟ್ಟು ಇಷ್ಟು ಅಂತ ಕೇಳಬೇಕು. ಅವ್ರಿಗೇನು ಮಾಡಬೇಕು, ನೀವು ಹೋಮಕ್ಕೆ ನೀವು ಬರಬೇಕಾಗಿಲ್ಲ, ಯಾಕೆಂದರೆ ಆವತ್ತು ಭೂತಗಳೇ ಬರುತ್ತೆ, ಪಿಚಾಚಿಗಳು ಬರುತ್ತೆ, ಅವನ್ನೆಲ್ಲ ನಾವು ಸರಿಪಡಿಸ್ಬೇಕು, ನೀವು ಸಾಯಂಕಾಲ ಬಂದು ಹೋಗಿ ಅನ್ಬೇಕು. ಅದೇ ರೀತಿ 6-7 ಜನದ ಹತ್ರ 1 ಕೋಟಿ ಇಸ್ಕೊಂಡು ಒಂದೇ ಒಂದು ಹೋಮ ಮಾಡಿಬಿಟ್ಟು 6 ಜನಕ್ಕೂ ಪ್ರಸಾದ ಕೊಟ್ಬಿಟ್ಟು ಕೈ ಮುಗಿದ್ಬಿಡೋದು ಅಷ್ಟೇ. ಹೇಗಿದೆ ಭವಿಷ್ಯ ಈ ವರ್ಷ? ನೋಡಿ, ಭವಿಷ್ಯ ಈ ವರ್ಷದ್ದು ನಮ್ಮದೇ ನಮಗೆ ಗೊತ್ತಿಲ್ಲ. ಇನ್ನು ಊರವ್ರದ್ದು, ದೇಶದ್ದು, ಪ್ರಪಂಚದ್ದೆಲ್ಲ ಹೇಳೋಕ್ಕಾಗುತ್ತೆ. ಸುಮ್ಮನೆ ಹೂ ಅನ್ನೋದಷ್ಟೇ. ನೋಡಿ, ಹಸುಗಳ ಭವಿಷ್ಯ ಹೇಳೋಕ್ಕಾಯ್ತದಾ? ಆಗಲ್ಲ. ಭೂಮಿಗೆ ಎಲ್ಲರೂ ಕೈ ಇದೆಯಾ? ಭೂಮಿ ಹುಟ್ಟಿದ ದಿವಸ ಗೊತ್ತಾ ನಿಮಗೆ? ಇಲ್ಲ. ಮತ್ತು ಹೆಂಗ್ರಿ ಹೇಳೋಕ್ಕಾಗುತ್ತೆ? ಸುಮ್ಮನೆ ಅದಕ್ಕೋ ನಾವು ಹೇಳೋದು. ನೋಡಿ, ಒಂದು ಮಾತು ಹೇಳ್ಕೊಂಬರೋದು, ಈ ವರ್ಷ ಒಂದು ದುರಂತ ಕಾದಿದೆ ಅನ್ನೋದು. ಹಂಗೆ ಹೇಳ್ಬಿಟ್ಬಿಡೋದು. ದುರಂತ ಬಂದರೆ ಸಂತೋಷ, ಇಲ್ಲದೋದು ಯಾವುದು ಬಂದಿದೆ ಅದನ್ನೇ ದುರಂತ ಅಂದ್ಬಿಡೋದು. ನೋಡಿ, ಪ್ರಪಂಚನೇ ಮುಳುಗೋಗುತ್ತೆ, ಪ್ರಪಂಚನೇ ಮುಳುಗೋಗುತ್ತೆ. ಅದೇ ನನ್ನ ಪ್ರಶ್ನೆ ಆಗಿತ್ತು. ನೀವು ಕೆಲವು ವರ್ಷಗಳ ಹಿಂದೆ ಅದನ್ನು ನುಡಿದಿದ್ರಲ್ಲ, ಎಲ್ಲ ನೀರಿನ ಜಲಾವೃತಿ ಆಗ್ಬಿಡುತ್ತೆ, ಎಲ್ಲ ಮುಳುಗೋಗುತ್ತೆ ಅಂತ. ಎಲ್ಲಿ ಸ್ವಾಮಿ? ಆಯ್ತಲ್ಲ ಸ್ವಾಮಿ, ಆಯಿತು. ಆದರೆ ನೀರಿನಿಂದಾನೇ ಆಗಬೇಕು ಅಂತಿದ್ಯಾ? ಕರೋನಾಯಿಂದ ಆಯಿತು. ಒಟ್ಟಿನಲ್ಲಿ ಯಾವುದೋ ಒಂದು ಆಯ್ತೆ, ಒಟ್ಟಿನಲ್ಲಿ ಆಗಬೇಕು, ಆಯಿತು.
ಅದಕ್ಕೆ ಹೇಳೋದು ಎಲ್ಲ ನೀರಿನಿಂದ ಹಬ್ಬದು ಅಂದರೆ ಮೇಲ್ಗಡೆಯಿಂದ ನೀರು ಬಂದ್ಬಿಡ್ಬೇಕಾ? ಅಷ್ಟೊಂದು ನೀರು ನಮ್ಮ ತಾತ ತರ್ತಾನೆ, ಯಾರೂ ತರೋಕ್ಕಾಗಲ್ಲ. ನೀರೇ ಇಲ್ದಿರೋ ಮೇಲ್ಗಡೆಯಿಂದ ನೀರು ಬಂದ್ಬಿಡುತ್ತೆ. ಆದರೆ ಹೇಳ್ತೀವಿ ಏನೋ ಜಲಾವೃತ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಜಲಾವೃತ ಆಯಿತೋ ಕರೋನಾವೃತ ಆಯಿತೋ ಒಟ್ಟಿನಲ್ಲಿ ಆಯ್ತಲ್ವಾ? ಇದು ಯಾರು ಹೇಳಿದ್ರು? ಅದಕ್ಕೆ ಹೇಳೋದು ಯಾವತ್ತೂ ಹೇಳಿ ಇಟ್ಬಿಡ್ಬೇಕು, ಒಂದು ಹಿಂಗಾಗುತ್ತೆ ಅಂತ. ಆಗಲಿಲ್ವಾ ಸುಮ್ಮನೆ ಇದ್ಬಿಡ್ಬೇಕು. ಆಮೇಲೆ ಯಾವುದಾಯ್ತು ಅದನ್ನೇ ದೊಡ್ಡದು ಮಾಡಿಬಿಡ್ಬೇಕು. ಇನ್ನೇನು ಮಾಡೋಕ್ಕಾಯ್ತು? ಇವಾಗ ದೋಷ, ಕರ್ಮ, ಪಾಪ ಅನ್ನೋ ನಾನಾ ಹೆಸರುಗಳನ್ನ ಇಟ್ಟು ಹೆದರಿಸಿ ಜನಗಳ ದುಡ್ಡನ್ನು ಲೂಟಿ ಮಾಡ್ತಾರಲ್ಲ, ನಿಮ್ಗೇನು ಅನ್ಸಲ್ವಾ ಇದರಲ್ಲಿ? ಸೊ ಇರೋರು ಕೊಡ್ತಾರೆ, ಇಲ್ಲದೆ ಇರೋರು ಬಾಯಿ ಬಿಡ್ಕೊತಾರ, ಇಲ್ಲದೆ ಇರೋರನ್ನ ಕೇಳಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ವಿಷಯ ಹೇಳ್ತೀನಿ, ನಡೆದ ಘಟನೆ ಇದು. ಒಬ್ಬ ಬಂದ, ನನಗೆ ಶನಿದೇವರು ಭಾಳ ಕಾಡ್ಬಿಟ್ಟವ್ರೆ, ನೀವೇನಾದ್ರು ಮಾಡಿ ಸ್ವಾಮಿ ಅಂತ. ನೋಡಪ್ಪ, ಒಂದು 2 ಲಕ್ಷ ಕೊಡು, ಆ ಶನಿ ಕಾಟ ತೆಗಿಸ್ಬಿಡ್ತೀನಿ ಅಂತ. 2 ಲಕ್ಷಕ್ಕೆ? 2 ಲಕ್ಷಕ್ಕೆ ತೆಗಿಸ್ತೀನಿ, ಕಮ್ಮಿ ಮಾಡಿದ್ದೀನಿ ಅಂತ. ಅಯ್ಯೋ 2 ಲಕ್ಷ ಇಲ್ಲ ನನ್ನ ಹತ್ರ, 1 ಲಕ್ಷ ಕೊಡು ಅಂದೆ, ಅದು ಇಲ್ಲ ಅಂತ. ಓಲಪ್ಪ ಒಂದು ಕೆಲಸ ಮಾಡ, 50,000 ಕೊಡು, ನೀನು ಶನಿ ಕಾಟ ತಡಿಸ್ತೀನಿ. 50,000ನೂ ಇಲ್ಲ. ಓಲಿ ಕೊಡೆ, ಒಂದು 5,000 ಕೊಡೆಯ ಅಂದೆ, 5,000ನೂ ಇಲ್ಲ ಅಂತ. ಓಲಿ 50 ರೂಪಾಯಿ ಕೊಡೆಯ ಅಂದೆ, 50 ರೂಪಾಯಿನೂ ಇಲ್ಲ. ಆರಾಮಾಗಿ ಮಲಿಕು, 50 ರೂಪಾಯಿನೂ ಇಲ್ಲ ಅಂದರೆ ಶನಿ ನೀನು ಏನು ಕಾಡ್ಬಿಟ್ಟಾನು ಹೋಗತೆಗೆ. ಯಾರ ಹತ್ರ ಇಲ್ವೋ ಅಲ್ಲ ಕಾಡೋಕ್ಕಾಗಲ್ಲ, ಯಾರ ಹತ್ರ ಇದೆಯೋ ಅವ್ನು ಕೊಡ್ತಾನೆ, ಅವನ್ನ ಬಿಚ್ಚಿಸ್ಕೋಬೇಕು. ಈಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ, ಆದರೆ ಬರೋ ಪ್ರತಿಯೊಂದು ಸಂಕಟಕ್ಕೂ ನೂರಾರು ವೆಂಕಟರಮಣಗಳನ್ನ ಅಂದರೆ ಆ ದೇವರು ಈ ದೇವರು ಅಂತ ಸೃಷ್ಟಿಸ್ತಿರಲ್ಲ, ಯಾಕೆ? ನೋಡಿ, ನಾವು ದೇವರನ್ನ ಸೃಷ್ಟಿ ಮಾಡಿದ್ರೆ ನೀವು ಮಾಡಿದ್ದೀರಾ, ನೀವು ಮಾಡ್ಬಿಟ್ಟು ಹೇಳ್ತೀರಾ ಅವ್ರು ಶಾಂತಿ ಮಾಡಿಸಿ ಇವ್ರು ಶಾಂತಿ ಮಾಡಿಸಿ ಅಂತ. ನೋಡಿ, ಅದಕ್ಕೆ ನಾವು ಒಂದು 2 ಹಾಕ್ತೀವಿ ಒಗ್ಗರಣೆಗೆ, ತಪ್ಪೇನು? ಇವಾಗ ನೋಡಿ, ಫಾರ್ ಎಕ್ಸಾಂಪಲು ಒಂದು ಅಂಗಡಿಯಲ್ಲಿ ವ್ಯಾಪಾರ ನಡೀತಾ ಇಲ್ಲ ಅಲ್ವೇ? ಅಂಗಡಿ ವಿಷಯ ಹೇಳ್ತೀನಿ, ನಮ್ಮ ವಿಷಯ ಬಿಡಿ. ಅಂಗಡಿಯಲ್ಲಿ ವ್ಯಾಪಾರ ನಡೀತಾ ಇಲ್ಲ, ಏನು ಮಾಡಬೇಕು? ಎಲ್ಲರಿಗೂ ಹೇಳಬೇಕು, ಅಂಗಡಿಗೆ ಹೋಗೋ, ಅಲ್ಲಿ ವ್ಯಾಪಾರ ಮಾಡು, ಇಂಥ ವಸ್ತು ತಗೋ ಅಂತ ಹೇಳಬೇಕಲ್ವಾ? ನಾವು ಅದನ್ನೇ ಬೇರೆ ರೀತಿ ಮಾಡ್ತೀವಿ. ಹೆಂಗೆ ಅಂದರೆ, ಈಗ ನೋಡಿ, ನಿಜವಾಗ್ಲೂ ಹೇಳಬೇಕು ಅಂದರೆ, ನೇರವಾಗಿ ನೀವೊಂದು ದೇವಸ್ಥಾನದಲ್ಲಿ ವ್ಯಾಪಾರನೇ ಇಲ್ಲ, ಜನನೇ ಬರ್ತಾ ಇಲ್ಲ. ಒಂದು ಯಾವುದೋ ಜಾಗ, ಆ ಜಾಗಕ್ಕೆ ಜನನೇ ಬರ್ತಾ ಇಲ್ಲ, ಅದು ಎಳ್ಳೆಣ್ಣೆ ಮಾಡ್ತಾ ಇದ್ದಾನೆ, ವ್ಯಾಪಾರನೇ ಆಗ್ತಾ ಇಲ್ಲ. ಆವಾಗ ನಾವು ಹೇಳೋದು, 3 ಲೀಟ್ರ್ ಎಳ್ಳೆಣ್ಣೆ ತೊಗೊಂಡು ಇಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ನೀವು 3 ದಿವಸ ಇದ್ಬಿಟ್ಟು ಹೋಮ ಮಾಡಿಸ್ಬಿಟ್ಟು ಬಂದರೆ ನಿಮ್ಮದೆಲ್ಲ ಪರಿಹಾರ ಆಗುತ್ತೆ ಅಂತ. ಇದರಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ ನಿಮಗೆ? ಎಣ್ಣೆ ಅಂಗಡಿಯವನು ಕೊಡ್ತಾನೆ. ಅದಕ್ಕೆ ಎಣ್ಣೆ ಹೆಸರು ಹೇಳ್ಬಿಡ್ತೀವಿ ನಾವು, ಇಂಥ ಎಣ್ಣೆನೇ ಉಪಯೋಗಿಸ್ಬೇಕು ಅಂತ, ಬ್ರ್ಯಾಂಡು. ಈ ಕಡೆಯಿಂದ ಅಲ್ಲಿ ದೇವಸ್ಥಾನದವ್ರಿಗೆ ಹೇಳ್ತೀವಿ, ನೀವೇನು ಮಾಡಬೇಕಾದ್ರೆ ದೇವಸ್ಥಾನದವ್ರ ಹತ್ರ ಅವ್ರ ಹತ್ರ ಏನಿರಲ್ಲ, ಪಾಪ ಏನು ಕಿತ್ಕೋತೀರಾ? ಅದಕ್ಕೆ ಅಲ್ಲಿ ಸುತ್ತಮುತ್ತಲು ಇರೋ ಲಾಡ್ಜ್ಗೆ ಹೇಳ್ತೀನಿ, ನೋಡಿ ಏನು ವ್ಯಾಪಾರ ಆಗ್ತಾಯಿಲ್ಲ, ಲಾಡ್ಜ್ ಎಲ್ಲ ಕಟ್ಸಿದ್ದೀರಾ, ನಿಮ್ಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಅದರಲ್ಲಿ 50% ನಮಗೆ ಕೊಡಬೇಕು ಅಂತ. ಅದರಲ್ಲೂ ಆವಾಗ ಅಲ್ಲಿ ಹೋಗಿ 3 ದಿವಸ ನಿಂತ್ಕೋಬೇಕಾದ್ರೆ ಮರದ ಕೆಳಗಡೆ ನಿಂತ್ಕೋತಾರೆ, ಲಾಡ್ಜ್ಗೆ ಹೋಗ್ತಾರೆ. 500 ರೂಪಾಯಿ ಇರೋದು 1000 ರೂಪಾಯಿ ಚಾರ್ಜ್ ಮಾಡ್ತಾರೆ, 1000 ಇರೋದು 2000 ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಒಂದಿಷ್ಟು ಬರುತ್ತೆ. ಹಾಗೆ ನೇರವಾಗಿ ಬರಬೇಕು ಅಂತಿಲ್ಲ, ಹಿಂಗಾದರೂ ಬರ್ಬೋದು, ಹಿಂಗಾದರೂ ಬರ್ಬೋದು. ಒಟ್ಟಿನಲ್ಲಿ ವ್ಯಾಪಾರಂ ಲಕ್ಷಣಂ ಅನ್ನೋದು ಬಹಳ ಮುಖ್ಯ. ತುಂಬ ಪೀಕಲ್ಲಿ ಉನ್ನತ ಸ್ಥಾನದಲ್ಲಿ ನೀವು ಇರಬೇಕಾದ್ರೆ ದೊಡ್ಡ ಮನೆಗೆ ಹೋಗ್ಬಿಟ್ಟಿದ್ದೀರಾ ಆಟ ಆಡೋದಕ್ಕೆ? ನೋಡ್ರಿ, ನಾವು ಹೋಗಿದ್ದಲ್ಲ, ಭಯ ಕರೆಸ್ಕೊಳ್ಳುತ್ತೆ. ಭಯ ನಮ್ಮನ್ನು ಕರೆಸ್ಕೊಳ್ಳುತ್ತೆ. ನಾವು ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ನಾವು ಹೋಗಲ್ಲ. ಅವ್ನು ಪರಮಾತ್ಮನ ಇಚ್ಛೆ ಇಲ್ಲದೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಆ ಪರಮಾತ್ಮ ಎಲ್ಲೆಲ್ಲಿ ಕಳಿಸ್ತಾನೋ ಅಲ್ಲಿ ಹೋಗ್ತೀವಿ, ಪರಮಾತ್ಮ ಎಲ್ಲೆಲ್ಲಿ ಈಸ್ಕೊ ಅಂತ ಅಲ್ಲಿ ಈಸ್ಕೋತೀವಿ, ಪರಮಾತ್ಮ ಎಲ್ಲೆಲ್ಲಿ ಮನೆಗೆ ತಂದು ಇಟ್ಕೊ ಅಂದರೆ ಇಟ್ಕೋತೀವಿ. ಇಲ್ಲ ಅಂದರೆ ಇಂಥ ಕಾಲದಲ್ಲಿ ಆರಾಮಾಗಿ ಉಪಯೋಗ ಆಗುತ್ತೆ, ಏನು ತೊಂದರೆ ಇಲ್ಲ. ನಿಮ್ಮನ್ನು ನಂಬೋರಿಗೆ ನಂಬದೇ ಇರೋರಿಗೆ ಫೈನಲ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, ನನ್ನ ನಂಬದೇ ಹೋದರೆ ಇನ್ನೊಬ್ಬರು ನಂಬ್ತೀರಾ, ಇನ್ನೊಬ್ಬರು ನಂಬದೇ ಹೋದರೆ ಇನ್ನೊಬ್ಬರು ನಂಬ್ತೀರ. ಒಟ್ಟಲ್ಲಿ ನಿಮ್ಗೆ ನಂಬಕ್ಕೊಂದು ಗುರುಗಳು ಬೇಕು, ಸುತ್ತಕ್ಕೊಂದು ಸಮಾಧಿ ಬೇಕು, ಮೋಕ್ಷ ಹಾಕ್ಕೊಳ್ಳೋಕ್ಕೆ ಒಂದು ಸಮಾಧಿ ಬೇಕು ಬೇರೆ. ಅದನ್ನೆಲ್ಲ ನೀವು ಇಟ್ಕೊಂಡಿದ್ದೀರಾ. ಇವು ತೀರ್ಮಾನ ಆಗಿಬಿಟ್ಟಿದೆ, ನೀವು ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಇಷ್ಟು ಕಳ್ಕೊತೀರಾ ಅಂತ. ನನ್ನ ಹತ್ರ ಕಳ್ಕೊಳ್ದೇವ್ರೆ ಇನ್ನೊಂದು ಕಡೆ ಕಳ್ಕೊಳ್ತೀರಾ. ಒಟ್ಟಿನಲ್ಲಿ ಮುಂಡೆ ಎಲ್ಲೋ ಕಳ್ಕೊತಾನೆ, ನನ್ನ ಹತ್ರನೇ ಕಳ್ಕೊಳ್ಳಿ ಅಂತ ತಪ್ಪು. ಸರಿ, ನಂಬೋರ್ಗೆ ಏನು ಹೇಳ್ತೀರಾ? ನಮ್ಮ ನಂಬೋರ್ಗೆ ಏನು ಹೇಳೋದು ಅಂದರೆ, ಯಾವ ಭಯನೂ ಇಟ್ಕೊಳ್ದೆ ಹೋದರೆ ಯಾವುದೂ ನಿಮ್ಮನ್ನೇನು ಕಾಡಲ್ಲ. ನೀವು ಭಯದಿಂದನೇ ಬದುಕಿ ಅಪ್ಪ ಅಮ್ಮನೂ ಸರಿಗೆ ನೋಡ್ಕೊಳ್ಳಿಲ್ಲ, ಮಕ್ಕಳಿಗೂ ಸರಿಗೆ ದುಡ್ಡು ಕೊಳ್ಳಿಲ್ಲ ಅಂತ ಮೂಲೆಯಲ್ಲಿ ದುಡ್ಡಿಟ್ಟರೆ ನಮ್ಮಂಥವ್ರು ವಶ ಆಗುತ್ತೆ. ಅದರಿಂದ ದುಡ್ಡಿರೋದು ದೇವರು ಕಾಯನ್ನು ಹೆಂಗೆ ಮಾಡಿದ್ದಾರೆ, ಗುಂಡಕ್ಕೆ ಮಾಡಿದ್ದಾನೆ. ಯಾಕೆ ಹೇಳಿ, ಇವತ್ತು ನಿಮ್ಮ ಹತ್ರ ಇರಬೇಕು, ಇನ್ನೊಬ್ರ ಹತ್ರ ಇರಬೇಕು, ಇನ್ನೊಬ್ಬರ ಹತ್ರ ಹೋಗ್ತಾ ಇರಬೇಕು. ಅದನ್ನು ನೀವು ಒಬ್ಬರೇ ಇಟ್ಕೊಂಡ್ರೆ ನಿಜವಾಗ್ಲೂ ಹಾಳಾಗಿ ಹೋಗ್ತೀರ. ಅದೇ ರೀತಿ ಆಹಾರನೂ ಅಷ್ಟೇ, ತಿಂದ ಮೇಲೆ ಹೋಗ್ಬಿಡ್ಬೇಕು. ಅದನ್ನು ಒಳಗಡೆನೇ ಇಟ್ಕೊಂಡಿದ್ರೆ ಕ್ಯಾನ್ಸರ್ ಆಗಿಬಿಡುತ್ತೆ. ಅದಕ್ಕೆ ಮೊಸರನ್ನ ತಿನ್ನಿ, ದಾಳಿಂಬರಿ ಹಾಕ್ಕೊಂಡು ಅಂತ ಒಂದೇ ಮಾಡಿ. ಧನ್ಯವಾದಗಳು ಗುರುಗಳೇ, ನಿಮ್ಮ ಸಮಯಕ್ಕೆ. ಒಳ್ಳೇದು ಮಾಡಿ. ಇದಾಗಿತ್ತು ನಮ್ಮ ಈ ಗುರುಗಳೊಂದಿಗೆ ಕಚ್ಚಗುಳಿ ನಗುವಿನ ಹಾವಳಿ. ನಿಮಗೂ ಈ ರೀತಿ ಅದರ ಪಾತ್ರ ನೆನಪಿಗೆ ಬಂದ್ರೆ, ಯಾರನ್ನಾರು ಮಾತಾಡಿಸ್ಬೇಕು ಅಂತಿದೆಯಾ, ನಮಗೆ ಕಳಿಸಿ, ಆ ಪಾತ್ರನ ನಿಮ್ಮದೇ ಕರ್ಕೊಂಬರ್ತೀವಿ. ಆದರೆ ಈ ರೀತಿ ಜ್ಯೋತಿಷಿಗಳು, ಈ ರೀತಿ ಗುರುಗಳು ಯಾರೂ ಇಲ್ಲ. ಇದು ಕೇವಲ ನಮ್ಮ ಕಾಲ್ಪನಿಕ ಪಾತ್ರ. ಸತ್ಯ ಅನ್ನೋದು ಒಂದು ನಗ್ನ, ಆ ನಗ್ನವನ್ನು ಬೆಚ್ಚಿಡೋದಕ್ಕೆ ಹಾಸ್ಯದ ಮೂಲಕ ನಾವು ಇಡ್ತಾ ಇದ್ದೀವಿ ಲಗ್ನ ಅಂತ ತಿಳಿಸ್ತಾ ಈ ಪಾಡ್ಕಾಸ್ಟ್ನ ಇಲ್ಲಿಗೆ ಮುಕ್ತ ಮಾಡ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.
ಫಸ್ಟು ಮಂಗನಿಂದ ಮಾನವ ಅಲ್ವಾ? ಸೊ ಮನುಷ್ಯ ಮಂಗನಿಂದ ಮಾನವ ಮಾಡಿದವ್ರೆ ನಾವು ಕಟಿಂಗ್ ಮಾಡಲಿಲ್ಲ ಅಂದರೆ ಎಲ್ಲ ಮಗತಾರೆ ತಿರ್ತೀರ. ಆಮೇಲೆ ಕಣ್ಣು ಮೂಗು ಬಿಟ್ಟು ಇನ್ನೇನು ಕಾಳದಿಲ್ಲ, ಬಾಕೆಲ್ಲ ಕೂದಲು ಬೆಳ್ಕೊಂಡಿರ್ತದೆ. ಹೆಣ್ಮಕ್ಳೇ ಪರವಾಗಿಲ್ಲ, ಅವರು ಈಗ ಬರೋಕ್ಕೆ ಶುರು ಮಾಡ್ಬಿಟ್ಟವ್ರೆ.